ಕಡಲ ತರಂಗ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಲಾಗ್ನಲ್ಲಿ ನಾನು ಇಂಡೋರ್ ಪ್ಲಾಂಟ್ ಮೇಂಟೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಹಲೋ, ಏನ್ ಮಾಡ್ತಾ ಇದೆಯಾ? ಎಷ್ಟು ಗಿಡ ಆಯ್ತು ಚೇಂಜ್ ಮಾಡಿ? ಇದೇ ಫಸ್ಟ್ನೇದು. ಬಿಕಾಸ್ ಹಳೆ ಮಣ್ಣಿದೆಯಲ್ಲ ಅದನ್ನೆಲ್ಲ ತೆಗಿಬೇಕಿತ್ತು. ಈಗ ನಾವು ಫಸ್ಟ್ ಟೈಮ್ ಗಿಡ ಬೆಳೆಸ್ತೀವಲ್ಲ ಅವಾಗ ಅರ್ಧ ಇದು ಪಾಟ್ ಅಷ್ಟೇ ಮಣ್ಣು ತುಂಬಬೇಕಾಗತ್ತೆ. ಪ್ರೀವಿಯಸ್ಲಿ ನನಗೆ ಗೊತ್ತಿರ್ಲಿಲ್ಲ ಫಸ್ಟ್ ಟೈಮ್ ನಾನು ಗಿಡ ಬೆಳೆಸಿದಾಗ. ಈ ವರ್ಷ ಅದು ನನಗೆ ಗೊತ್ತಾಯ್ತು. ನೋಡಿ ಇದ್ರ ಹೆಲ್ತ್ ಕೂಡ ಕುಂಠಿತವಾಗಿಬಿಟ್ಟಿದೆ ಪಾಪ. ಇದು ಹೋದ ವರ್ಷ ತಂದಿದ್ ಗಿಡ ಮಣ್ಣು ಚೇಂಜ್ ಮಾಡಿರ್ಲಿಲ್ಲ. ಸೊ ಐ ಥಿಂಕ್ ಅವ್ರು ಹೇಳಿರೋ ಪ್ರಕಾರ ಲೈಕ್ 6 months once ಆದ್ರೂ ನಾವು ಇದು ಮಣ್ಣು ಚೇಂಜ್ ಮಾಡ್ಬೇಕು ಅಂತ. ಬಟ್ ಇದು ಮಣ್ಣೆ ಚೇಂಜ್ ಮಾಡಿರ್ಲಿಲ್ಲ, ಫುಲ್ ಗಟ್ಟಿ ಆಗ್ಬಿಟ್ಟಿದೆ ಈ ಗಿಡ. ಸೊ ಇದು ಒಂದು ಇಂಡೋರ್ ಪ್ಲಾಂಟ್ಸ್. ಹಾಗೆ ಇದು ಶೋ ಗಿಡ ಅನ್ಸುತ್ತೆ, ಇದ್ರ ಹೆಸರು ನನಗೆ ಅಷ್ಟು ಗೊತ್ತಿಲ್ಲ. ಇದು ನೋಡಿ, ಇದು ಸ್ಪೈಡರ್ ಪ್ಲಾಂಟ್. ಸರಿ, ಇದನ್ನ ಮಣ್ಣು ಹೇಗೆ ಚೇಂಜ್ ಮಾಡ್ತೀರಿ? ಸ್ವಲ್ಪ ಪ್ರೊಸೆಸ್ ತೋರಿಸ್ತೀವಿ. ಫಸ್ಟ್ ಏನ್ ಮಾಡ್ತೀನಿ ಗೊತ್ತಾ, ಈ ಹಳೆ ಮಣ್ಣು ಎಲ್ಲ ಇದೆಯಲ್ಲ ಅದು ಸ್ವಲ್ಪ ತಕ್ಕೊಳ್ತೀನಿ, ಎಲ್ಲವನ್ನು ಅಲ್ಲ ಸ್ವಲ್ಪ. ಮಣ್ಣು ಚೇಂಜ್ ಮಾಡೋಕಿನ್ನ 1-2-3 ದಿನ ನೀರು ಹಾಕಬಾರ್ದು. ಓಕೆ, ಈಗ ಲೈಕ್ ನಾನು ನೀರು ಹಾಕಿರ್ಲಿಲ್ಲ, ಸುಮಾರು ದಿನ ಆಗಿತ್ತು. ಯಾಕಂದ್ರೆ ಮಣ್ಣು ಚೇಂಜ್ ಮಾಡಬೇಕು ಅಂತ ಹೇಳಿ. ಇಲ್ಲಾಂದ್ರೆ ಇದು ಗಟ್ಟಿಯಾಗ್ಬಿಡತ್ತೆ, ಬರೋದಿಲ್ಲ. ಸ್ವಲ್ಪ ಸ್ಮೂತ್ ಆಗ್ಬೇಕಂದ್ರೆ ಈ ರೀತಿ ನೀರು ಹಾಕಬಾರ್ದು. ಇದಕ್ಕೆ ಫಸ್ಟ್ ಮಣ್ಣು ಚೇಂಜ್ ಮಾಡೋಣ. ಓಕೆ, ಇದು ಸ್ಪೈಡರ್ ಪ್ಲಾಂಟ್ ಅಂತ ಇದ್ರ ಹೆಸರು. ಇದನ್ನು ವಾಸ್ತು ಗಿಡ ಅಂತಾರ? ಇದನ್ನು ಕೂಡ ವಾಸ್ತು ಗಿಡ ಅಂತ ಹೇಳ್ತಾರೆ. ಇದು ಮಣ್ಣು ಎಲ್ಲಿಂದ ತಂದಿದ್ದು? ಇದು ನಾನು ನರ್ಸರಿಗೆ ಹೋಗಿದ್ದೆ, ಅಲ್ಲಿ ತಗೊಬಂದೆ. 100 rupees ಬ್ಯಾಗ್. ಅದು ನಂಗೆ ಸ್ವಲ್ಪ ಬೇಕಿತ್ತಂತ ಹೇಳ್ಬಿಟ್ಟು ಈ ಬ್ಯಾಗ್ ತಗೊಂಡ್ ಬಂದೆ. ಈ ಬ್ಯಾಗ್ 100 ಅಲ್ಲ ಸಾರಿ 50 rupees. 50 rupees ಅಲ್ಲೇ ಬರ್ದಿದ್ದಾರೆ ನೋಡು. ಫುಲ್ ಹಾಕಬಾರ್ದು ಮಣ್ಣು. ಬಟ್ ಆಲ್ರೆಡಿ ನಾನೇನ್ ಮಾಡಿದ್ದೆ ಗೊತ್ತಾ, ಪ್ರೀವಿಯಸ್ಲಿನೇ ಫುಲ್ ತುಂಬಿಸಿಟ್ಬಿಟ್ಟಿದೆ. ಈಗ ಸ್ಪೇಸ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಹಾಕ್ಬಿಡ್ತೇನೆ. ನಾನು ಗೊಬ್ಬರ ಕೂಡ ತಂದಿದ್ದೆ, ಒಂದ್ಸಲ ತೋರಿಸ್ಬಿಡ್ತೀನಿ ಗೊಬ್ಬರ ಯಾವುದು ಅಂತ. ಅದು ಹಣ್ಣಿಗೆ ಮತ್ತೆ ನೋಡಿ, ಇದೇ ಗೊಬ್ಬರ ನಾವು ನರ್ಸರಿಯಿಂದ ತಂದಿದ್ದು. ಈಗ ಇದನ್ನ ಹಾಕ್ತಾರೆ. ಅವ್ರು ಹೇಳಿದ್ರು ಈ ಇದೆಯಲ್ಲ ಗೊಬ್ಬರ ಹಣ್ಣಿನ ಗಿಡಕ್ಕೆ ಮತ್ತೆ ಹೂವಿನ ಗಿಡಕ್ಕೂ ಹಾಕ್ಬೋದು ಅಂತ. ಗೊತ್ತಿಲ್ಲ ಇದು ಇಂಡೋರ್ ಪ್ಲಾಂಟ್ಸ್ ಹಾಕ್ತಾರೋ ಇಲ್ವೋ ಅಂತ ಹೇಳಿ ಕೂಡ. ಬಟ್ ಸ್ವಲ್ಪ ಹಾಕ್ತೇನೆ, ಬಿಕಾಸ್ ಇದರಲ್ಲಿ ನೀಮ್ ಪೌಡರ್ ಅಂತೆ. ಇದು ಒಳ್ಳೇದು. ಲೈಕ್ ಏನಂತ ಅಂತಾರಲ್ಲ, ಗಿಡದ ಬೇರಿರುತ್ತಲ್ವಾ, ಇದಕ್ಕೆಲ್ಲ ಫಂಗಸ್ ಇನ್ಫೆಕ್ಷನ್ ಆಗತ್ತೆ. ಆಂಟಿ ಫಂಗಲ್ ಆಗಿ ಕೆಲಸ ಮಾಡುತ್ತೆ. ಸೊ ಅದಕ್ಕೇನೆ ಈ ಗೊಬ್ಬರ ಹಾಕ್ತಾರೆ. ಬಿಕಾಸ್ ಇದಕ್ಕೆ ನೀಮ್ ಬಳಸಿದ್ದಾರೆ. ಆರ್ಗಾನಿಕ್ ಅಂತ ಬರ್ತಿದ್ದಾರೆ ನೋಡಿ, ಆರ್ಗಾನಿಕ್ ಫರ್ಟಿಲೈಸರ್ ಅಂತ. ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ, ಇಷ್ಟ ಹಾಕ್ತೇನೆ. ಇದೆಲ್ಲ ಹಳೆ ಮಣ್ಣು. ತುಂಬಾ ಮನಸ್ಸಿಗೆ ಖುಷಿ ಕೊಡೋ ವಿಷಯ ಏನ್ ಗೊತ್ತಾ, ಇದು ಕೂಡ ಒಂದು ಅಲ್ವಾ. ಪ್ಲಾಂಟಿಂಗ್ ಬಹಳ ಬೇಜಾರಾದಾಗ ನಂಗೆ ಈಗೇನು ಬೇಜಾರಾಗಿಲ್ಲ ಹಂಗಂತ, ಬೋರ್ ಬಂದಾಗ ಸರಿ ಅವಾಗ ಈ ಕೆಲಸ ಮಾಡ್ಬೋದು, ಖುಷಿ ಆಗತ್ತೆ ಒಂಥರ. ಇದಕ್ಕೆ ಆಯ್ತು. ಆಮೇಲೆ ಎಲ್ಲ ಒಟ್ಟಿಗೆ ನೀರು ಹಾಕೋಣ. ಓಕೆ, ಎಲ್ಲಿಡ್ಲಿ? ಇಲ್ಲಿಡ್ತೇನೆ. ತುಂಬ ದಿನ ಆಗಿತ್ತು ಇದಕ್ಕೂ ಕೂಡ ಮಣ್ಣು ಚೇಂಜ್ ಮಾಡಿದೆ. ಲೈಕ್ ಲಾಸ್ಟ್ ಇಯರ್ ಅನ್ಸುತ್ತೆ ನಾವು ತಂದಿದ್ದಲ್ಲ ಈ ಗಿಡನ. ದೀಪಾವಳಿ ಮುಗಿದ್ಮೇಲೆ ತಂದಿದ್ದು, ಆಲ್ಮೋಸ್ಟ್ ಡಿಸೆಂಬರಿಗೆ. 6 month ಒಮ್ಮೆ ಮಾಡ್ಬೇಕಿತ್ತು. ಲಾಸ್ಟ್ 6 month ಹಿಂದೆ ಒಮ್ಮೆ ಮಾಡಿದ್ದೇವೆ ಅಂತ ಇಲ್ಲ ಇಲ್ವಾ? ಫಸ್ಟ್ ಐ ಥಿಂಕ್ ನಾನು ಗೊಬ್ಬರ ಹಾಕೊಳ್ತೀನಿ ಒಂಚೂರು ಬೇರಿಗೆ. ನೋಡಿ, ಇದು ಗೊಬ್ಬರ. ಆಮೇಲೆ ಮಣ್ಣು ಹಾಕುವ. ಇದರ ಮೇಲೆ ತುಂಬಾ ಖುಷಿ ಕೊಡುತ್ತೆ. ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಮಣ್ಣು ಎಷ್ಟು ಚೆನ್ನಾಗಿದೆ. ಈ ತರ ಮಣ್ಣು ನಮ್ ಕಡೆ ಸಿಗೋದಿಲ್ಲ. ನಮ್ ಕಡೆ ಮಣ್ಣು ಅಷ್ಟು ಒಳ್ಳೇದಲ್ಲ ಗಿಡಕ್ಕೆ. ಈ ತರ ಗಿಡಕ್ಕಿಲ್ಲ. ನಮ್ ಕಡೆ ಸಿಗೋದು ಜಂಬಿಟ್ಟಿಗೆ ಮಣ್ಣು ಅಂತಾರೆ. ಇದೆಯಲ್ಲ, ಇದನ್ನ ನಾನು ಬೆಂಗಳೂರಲ್ಲಿ ತಗೊಂಡಿದ್ದೆ, ಸಪ್ನ ಬುಕ್ ಹೌಸ್ ಅಲ್ಲಿ. ತಂದಾಗ ಒಂದಿಷ್ಟಿತ್ತು, ಈಗ ನೋಡಿ ಆಲ್ರೆಡಿ ಇಷ್ಟು ದೊಡ್ಡದಾಗಿದೆ. ಇದನ್ನ ನಾನು ಮಣ್ಣಲ್ಲಿ ಬೆಳೆಸಿಲ್ಲ, ಜಸ್ಟ್ ನೀರಲ್ಲಿ ಹಾಕಿಟ್ಟಿದ್ದೆ.
ಆಮೇಲೆ ನಾನು ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಇದ್ರ ನೀರು ಚೇಂಜ್ ಮಾಡ್ತೇನೆ. ಇದು ನೀರಾ ಇದು? ಇಲ್ಲ, ಇದು ವೇಸ್ಟ್ ನೀರು, ಇದನ್ನು ಚೆಲ್ಲಬೇಕು. ನಾನು ಕಲರ್ ಸ್ಟೋನ್ಸ್ ಎಲ್ಲ ಹಾಕಿಟ್ಟಿದ್ದೆ, ಈಗ ಮೇಂಟೈನ್ ಮಾಡಿಲ್ಲ. ತೋರಿಸಿ ನೋಡೋಣ ಕಲರ್ ಸ್ಟೋನ್ಸ್ ಆಗಿದೆ. ಇದು ಸಿಗುತ್ತಲ್ಲ ಶಾಪಲ್ಲಿ? ಹಾಂ, ಅಲ್ಲೇ ಐ ಮೀನ್ ಈ ಪ್ಲಾಂಟ್ ಇತ್ತಲ್ಲ ಅದ್ರ ಜೊತೆಗೆ ಇದನ್ನು ಕೊಟ್ಟಿದ್ರು. ನೋಡಿ ಈಗ 3 ಗಿಡಕ್ಕೆ ಆಯ್ತು. ಈಗ ದೊಡ್ಡ ಗಿಡ ಯಾವ್ದು ಗೊತ್ತಾ? ಅರೇಕಾ ಪಾಮ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲಾಂಟ್ ಬಿಕಾಸ್ ಇಟ್ ಪ್ರೊಡ್ಯೂಸ್. ಏನೋ ಆಗ್ತಾ ಇಲ್ಲ, ವಾರ ಉಂಟು. ಲೈಕ್ ನೋಡಿ, ಇದನ್ನ ಮೇಂಟೈನ್ ಮಾಡದೆ ಭಾಳ ದಿನ ಆಗಿತ್ತು. ಎಲ್ಲಿದ್ದೀರಾ? ಇಲ್ಲಿದ್ದೀನಿ, ಕಾಣಿಸ್ತಾ ಇದ್ದೀನಿ. ಗಿಡಗಳ ಮರೆಯಲ್ಲಿ. ಹೌದು, ಕಾಣಿಸ್ತಾ ಇದ್ದೀನಲ್ಲ. ನೋಡಿ, ಇದು ನನಗಿಂತ ದೊಡ್ಡದಾಗ್ಬಿಟ್ಟಿದೆ. ಫಸ್ಟ್ ಟೈಮ್ ತಂದಾಗ ಸಣ್ಣ ಇತ್ತು, ಈಗ ನಾನು ಇಷ್ಟು ದೊಡ್ಡದ ಮಾಡಿದ್ದೇನೆ. ಅರೇಕಾ ಫಾರ್ಮ್ ಇದು ಆಲ್ಸೋ ಬೆಸ್ಟ್ ಇಂಡೋರ್ ಪ್ಲಾಂಟ್. ಇದು ಕೂಡ ಆಕ್ಸಿಜನ್ ಲೈಕ್ ಜಾಸ್ತಿ ಇನ್ಕ್ರೀಸ್ ಮಾಡುತ್ತೆ, ಇನ್ಕ್ರೀಸ್ ಆಕ್ಸಿಜನ್ ಲೆವೆಲ್. ಇದಕ್ಕೂ ಚೂರು ಸ್ವಲ್ಪ ಜಾಸ್ತಿ ಗೊಬ್ಬರ ಹಾಕುವ. ಸ್ವಲ್ಪ ದೊಡ್ಡದಿದೆಯಲ್ಲ, ಇದರ ಹೊಟ್ಟೆ ಸ್ವಲ್ಪ ದೊಡ್ಡದಿದೆ. ಇದು ಕೂಡ ಬೆಸ್ಟ್ ಇಂಡೋರ್ ಪ್ಲಾಂಟ್ ಅಂತ ಹೇಳ್ಬೋದು. ನನಗೆಲ್ಲ ತುಂಬ ಅನಿಸೋದು ಯಾವಾಗ ಗೊತ್ತಾ, ಲೈಕ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾದರೂ ನೋಡ್ತೀನಲ್ಲ ಗಿಡಗಳನ್ನು ಆರೈಕೆ ಮಾಡೋದನ್ನು, ಆ ಟೈಮಲ್ಲಿ ನಂಗೆ ಜಾಸ್ತಿ ಗಿಡಗಳ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಅಂದರೆ ಇನ್ಸ್ಟಾಗ್ರಾಮ್ ಪೋಸ್ಟಿಂದ ಇನ್ಸ್ಪೈರ್ ಆಗ್ತೀನಿ. ಹೌದು, ಲೈಕ್ ಈವನ್ ಫುಡ್ ಕೂಡ ಅಷ್ಟೇ. ಲೈಕ್ ಏನು ತಿನ್ಬೇಕು ಅನ್ಸಲ್ಲ, ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರುತ್ತಲ್ಲ ಪೋಸ್ಟ್ ರೀಲ್ಸ್ಗಳು ಫುಡ್ ರಿಲೇಟೆಡ್, ಆಗ ತುಂಬ ಹಸಿವೆ ಆಗುತ್ತೆ. ಸಾಕನ್ಸುತ್ತೆ ಇದಕ್ಕೆ. ಇದು ಡುಮ್ಮಣ್ಣ ಇದ್ದಾನೆ ಸ್ವಲ್ಪ, ಈ ಡುಮ್ಮಣ್ಣ ಸ್ವಲ್ಪ ಜಾಸ್ತಿ ಹಾಕೋಣ. ಸ್ವಲ್ಪ ಡುಮ್ಮಣ್ಣ ಇದ್ದಾನೆ, ಆಚೆ ಕೂಡ ಇರ್ತಾರೆ. ಬಟ್ ಈ ಲೀವ್ಸ್ ಕಲರ್ ಇದೆಯಲ್ಲ ಒಂಥರ ಎಲ್ಲೋ ಇಶ್ ಆಗ್ಬಿಡತ್ತೆ. ಅದೇ ನಾವು ಒಳಗಡೆ ಇಟ್ಟಿದ್ದೀವಿ, ಸೊ ಅದಕ್ಕೆ ಗ್ರೀನ್ ಆಗಿ ಇದೆ ಇದು. ಆಮೇಲೆ ಎಲ್ಲ ಪ್ಲಾಂಟ್ಸಿಗೂ ಬಿಸಿಲು ಬೇಕು. ಐ ಮೀನ್ ಸ್ವಲ್ಪನಾದ್ರೂ ಹಿಂಗೆ ಲೈಟ್ ಬೇಕೇ ಬೇಕು. ಕತ್ತಲೆ ಇಂಡೋರ್ ಪ್ಲಾಂಟ್ ಆದ ತಕ್ಷಣ ನೀವು ಹೋಗ್ಬಿಟ್ಟು ಕತ್ತಲೆ ಕೋಣೆಯಲ್ಲಿ ಇಟ್ಬಿಟ್ರೆ ಸತ್ತೋಗ್ಬಿಡ್ತದೆ. ಲೈಕ್ ನಾನು ಬೆಂಗಳೂರಲ್ಲಿ ರೂಮಲ್ಲಿ ಆಲ್ಮೋಸ್ಟ್ ಒಂದು 4ರಿಂದ 5 ಗಿಡನ ಸಾಯಿಸಿರ್ತೀನಿ ಅನ್ಸುತ್ತೆ, ತಗೊಂಡು ಬಂದ್ಬಿಟ್ಟು. ಅವರು ಹೇಳಿ ಕಳಿಸ್ತಾರೆ, ಲೈಕ್ ಅವ್ರದ್ದು ಒಂದು ಬಿಸ್ನೆಸ್ ಆಗಿರತ್ತಲ್ಲ, ಒಳಗಡೆ ಇಡಿ ಏನಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮಂತ ಹೋದ ತಕ್ಷಣ ಫೂಲ್ ಮಾಡಿಬಿಟ್ಟು ಕಳಿಸ್ತಾರೆ. ನಾವು ತಗೊಂಡು ಬರ್ತೀವಿ. ಈ ಕೆಳಗಡೆ ಬಂದಿದ್ದು ಕಟ್ ಮಾಡು. ಯಾವುದು? ಈ ಕೆಳಗಡೆ ಇರ್ತದಲ್ಲ ನೋಡಿ, ಈ ತರ ಒಣಗಿರುತ್ತಲ್ಲ, ಅದನ್ನು ಕಟ್ ಮಾಡು. ಮೇಲ್ಗಡೆದು ಬೇಡ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಿಡಗಳ ಬಗ್ಗೆ ಭಾಳ ಇಂಟ್ರೆಸ್ಟ್ ನನಗೂ ಕೂಡ. ಆಮೇಲೆ ನಮಗೆ ಒಂದು ಕ್ಲಾಸ್ ಇತ್ತಾಯ್ತಾ, ಏನೋ ಇತ್ತು ಕ್ಲಾಸ್ ನೇಮ್ ಮರ್ತೋಯ್ತು. ಅಲ್ಲಿ ಒಬ್ಬರು ಮ್ಯಾಮ್ ಬರ್ತಿದ್ರು. ಅವ್ರೇನು ಹೇಳ್ತಿದ್ರು ಅಂದರೆ ಗಿಡಗಳ ಜೊತೆ ಮಾತಾಡ್ಬೇಕಂತೆ. ಲೈಕ್ ಆ ಗಿಡಗಳ ಜೊತೆ ಮಾತಾಡಿದ್ರೆ ಅವುಗಳಿಗೆ ನಾವು ಮಾತಾಡ್ತಿರ್ತೀವಲ್ಲ ಅದು ಅರ್ಥ ಆಗತ್ತಂತೆ. ಇದು ರಿಸರ್ಚಲ್ಲೂ ಪ್ರೂವ್ ಆಗಿದೆ. ಅಂದರೆ ಗಿಡಗಳಿಗೆ ಜೀವಂತ ಇರ್ತದೆ, ಅದು ರೆಸ್ಪಾನ್ಸ್ ಮಾಡುತ್ತಂತೆ. ನೀವು ಹೇಗೆ ಟ್ರೀಟ್ ಮಾಡ್ತೀರೋ ಆ ಥರ ನೀವು ಅದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರೆ ಅದು ಚೆನ್ನಾಗಿ ಬೆಳೆಯುತ್ತೆ ಅಂತ ಒಂದು ರಿಸರ್ಚ್ ಹೇಳುತ್ತೆ. ಹೌದು, ಅವ್ರು ಹೇಳುತ್ತಿದ್ರು ಕೂಡ ಇದೇ ಸ್ಟೋರಿನ. ಈಗ ನೀರು ಹಾಕೋಣ, ಇದೇ ಫೈನಲ್ಲು. ಒಂದು ಸ್ವಲ್ಪ ಮಣ್ಣು ಹಾಕಿದ ಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು. ಓಕೆ ಗೈಸ್, ನೋಡಿದ್ರಲ್ಲ ಪ್ಲಾಂಟಿಂಗ್ ಮಾಡೋದು, ಲೈಕ್ ಮಣ್ಣು ಚೇಂಜ್ ಮಾಡೋದು ಹೇಗೆ ಅಂತ ಹೇಳಿ. ಮುಗೀತು, ಡನ್. ಲೈಕ್ ವೀಕ್ಲಿ ಒನ್ಸ್ ನೀರು ಹಾಕೊಂಡ್ಬಿಟ್ರೆ ಮುಗೀತು. ಇದಕ್ಕೆ ಜಾಸ್ತಿ ಆರೈಕೆ ಮಾಡಬೇಕಾಗಿಲ್ಲ ಈ ಗಿಡಗಳಿಗೆ, ಬಟ್ ಸ್ವಲ್ಪನಾದರೂ ಕೇರ್ ತಗೊಳ್ಬೇಕು ಅಷ್ಟೆ.